सोऽसावदभ्रकरुणो भगवान् विवृद्ध प्रेमस्मितेन नयनाम्बुरुहं विजृम्भन् उत्थाय विश्वविजयाय मनोविषादं माध्व्या गिरापनयतात् पुरुषः पुराणः शीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कश्चितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युरुदेह गीतः संसार आधावति कालतन्त्रः। ಶ್ರೀ ಗುರುಭ್ಯೋ ನಮಃ. ಮಹರ್ಷಿ ವೇದವ್ಯಾಸರು ರಚನೆ ಮಾಡಿದಂಥ ಶ್ರೀ ಭಾಗವತ ಏನಿದೆ ಅದರಲ್ಲಿ ಬಂದಿರುವಂಥ ವಿವಿಧ ಶ್ಲೋಕಗಳು, ಬೇರೆ ಬೇರೆ ವಿಷಯಗಳ ಮಹತ್ವವನ್ನು ಸಾರುವಂಥ ಶ್ಲೋಕಗಳು, ಅವುಗಳನ್ನು ವಿಷ್ಣು ತೀರ್ಥರು ಬೇರೆ ಬೇರೆ ಪ್ರಕರಣಗಳ ರೂಪದಲ್ಲಿ ಸಂಗ್ರಹ ಮಾಡಿ ಕೊಟ್ಟದ್ದನ್ನು ನಾವು ನೋಡ್ತಿದ್ದೀವಿ. ಈ ಹಿಂದೆ ಮಹತ್ ಸಮಾಗಮ ಪ್ರಕರಣ, ಗುರುಗಳ ಅಗತ್ಯ, ಗುರುಗಳ ಅವಶ್ಯಕತೆ ಶಿಷ್ಯನಿಗೆ ಯಾಕೆ ಅನ್ನೋದನ್ನು ಈ ಹಿಂದೆ ನೋಡಿದ್ದೀವಿ. ಅವರ ಆ ಗುರುಗಳ ಮಹತ್ವವನ್ನು ಮತ್ತಷ್ಟು ಪ್ರಶಂಸೆ ಮಾಡುವ ಇನ್ನೊಂದು ಭಾಗ ಇದು, ಮಹತ್ ಸೇವಾ ಪ್ರಕರಣ ಅಂತ ಇದನ್ನು ಅವರೇ ವಿಷ್ಣು ತೀರ್ಥರೇ ಹೆಸರಿಸಿದ್ದಾರೆ. ಇಲ್ಲೂ ಕೂಡ ಭಾಗವತದ ಬೇರೆ ಬೇರೆ ಕಡೆ ಬಂದಿರುವ ಶ್ಲೋಕಗಳನ್ನು, ಒಂದೇ ವಿಷಯಗಳ ಮಹತ್ವವನ್ನು ವರ್ಣನೆ ಮಾಡುವ ಶ್ಲೋಕಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ನಮಗೆ ಇದೆಲ್ಲ ಕೇಳಿ ಗೊತ್ತಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಭಗವಂತನ ಭಕ್ತರಾದಂಥ ಯಾವ ಗುರುಗಳಿದ್ದಾರೆ ಆ ಗುರುಗಳನ್ನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಭಗವದ್ಗೀತೆ ಹೇಳಿದಂತೆ ಅವರನ್ನು ಸಮೀಪಿಸಿ ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ನಮಗೆ ಬಂದಿರುವಂಥ ಸಂಶಯಗಳ ಕುರಿತು ಪ್ರಶ್ನಿಸಿ ಅವರ ಮೂಲಕ ಜ್ಞಾನ ಪಡ್ಕೊಳ್ಬೇಕಂತ. ಅವರ ಆ ಅನುಗ್ರಹ ಇಲ್ಲದೆ ನೇರವಾಗಿ ಜ್ಞಾನ ನಮ್ಮಂಥ ಪಾಮರರಿಗೆ ಬರೋದಿಲ್ಲ. ವಸ್ತುತಃ ಪ್ರತಿಯೊಂದು ಜೀವಕ್ಕೂ ಮೂಲಭೂತ ಗುರು ಭಗವಂತನೇ. ಅಷ್ಟಾದರೂ ಭಗವಂತನನ್ನು ನೇರವಾಗಿ ನೋಡುವಷ್ಟು ನಮಗೆ ಶಕ್ತಿ ಇಲ್ಲ. ಅದಿರಲಿ, ಬೇರೆ ಬೇರೆ ದೇವತೆಗಳನ್ನಾದರೂ ನೇರವಾಗಿ ನೋಡುವಷ್ಟು, ನೇರವಾಗಿ ಸಾಕ್ಷಾತ್ಕರಿಸಿಕೊಳ್ಳುವಷ್ಟು ಶಕ್ತಿ ನಮಗಿಲ್ಲ. ಅದಕ್ಕಾಗಿ ಆ ದೇವತೆಗಳು, ಭಗವಂತ, ಇವರೆಲ್ಲ ನಮ್ಮಂಥವರಿಗೆ ಈ ಗುರುಗಳನ್ನು ನೀವು ಸೇವಿಸಿರಿ, ಅವರನ್ನು ಸಮೀಪಿಸಿರಿ, ಅವ್ರ ಮೂಲಕ ಈ ಮುಕ್ತಿಯ ಮಾರ್ಗವನ್ನು ನೀವು ಹಿಡಿಯಿರಿ ಅಂತ ಉಪದೇಶ ಮಾಡ್ತಾನೆ. ಅದರಲ್ಲಿ ಒಂದು ಶ್ಲೋಕ ಇದು, ಭಾಗವತದ 3ನೇ ಸ್ಕಂದದ 32ನೇ ಅಧ್ಯಾಯ, ಅಲ್ಲಿ 16ನೇಯ ಶ್ಲೋಕ ಇದು. ಅದರ ಹಿನ್ನೆಲೆ ಏನು? ನಾವೀಗಾಗಲೇ ಅದನ್ನು ಹಿಂದೆ ಒಂದೆರಡು ಬಾರಿ ನೋಡಿದ್ದೇವೆ. ಭಗವಂತ ಕಪಿಲ ಅನ್ನೋ ರೂಪದಿಂದ ಹುಟ್ಟಿ ಬಂದಾಗ ತನ್ನ ತಾಯಿಗೆ ಮಾಡಿದ ಉಪದೇಶ ಅದು. ಅದರಲ್ಲಿ ಈ ಜೀವ ಗರ್ಭದಲ್ಲಿ ಏನು ಹುಟ್ಟಿ ಬರ್ತದಲ್ಲ, ಆ ಜೀವ ಹೇಗೆ ಚಡಪಡಿಸ್ತಿರ್ತದೆ ಅಂತ ಅನ್ನೋದನ್ನ ಕೆಲವು ಮಾತುಗಳಿಂದ ಹೇಳ್ತಾನೆ. ಎನ್ನಾಯಯೋರು ಗುಣ ಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪಥಿ ಚರತಸ್ತತತಿ ಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ ಅಂತ. ಗರ್ಭದಲ್ಲಿ ಶಿಶು ಏನು ಆಲೋಚನೆ ಮಾಡ್ತಿರ್ತದೆ ಅದನ್ನ ಆ ಕಪಿಲ ತನ್ನ ತಾಯಿಗೆ ಹೇಳಿದೆ. ವಸ್ತುತಃ ನಾವು ಎಲ್ಲ ಗರ್ಭದ ಅವಸ್ಥೆಯನ್ನು ಹಾದು ಬಂದವರೇ. ಆದರೆ ನಮಗೆ ನಾವು ಗರ್ಭದಲ್ಲಿದ್ದಾಗ ಏನು ಆಲೋಚನೆ ಮಾಡಿದ್ವಿ ಅನ್ನೋದು ಇವತ್ತು ಸ್ಮೃತಿ ಪಥದಲ್ಲಿ ಇಲ್ಲ.
ಇವತ್ತು ಬೆಳಿಗ್ಗೆ ಮಾಡಿದ್ದು, ತಿಂದದ್ದು, ಉಂಡದ್ದು, ನಿನ್ನೆದು, ಮೊನ್ನೆದೇ ನಮಗೆ ಸ್ಮರಣದಲ್ಲಿಲ್ಲ. ಅಂಥದ್ರಲ್ಲಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಈ ಜಗತ್ತಿನ ಮಾಯೆ, ತಂದೆ ತಾಯಿ, ಬಂಧುಗಳು, ಮಿತ್ರರು, ಅವರ ಮಾಯೆಗೊಳಗಾಗಿ ಎಲ್ಲವನ್ನೂ ಮರೆತು ಬಿಡ್ತಾನೆ ಜೀವ. ಆದರೆ ಒಬ್ಬ ಸಾಮಾನ್ಯ ಜೀವನೂ ಕೂಡ, ಸ್ವಲ್ಪ ವಿವೇಕ ಇದ್ದ ಜೀವನೂ ಕೂಡ ಗರ್ಭದಲ್ಲಿದ್ದಾಗ ಏನು ಆಲೋಚನೆ ಮಾಡಿರ್ತಾನೆ ಅದನ್ನ ಇಲ್ಲಿ ಹೇಳ್ತಾರೆ. ಗುರುಗಳು ಪ್ರಸನ್ನರಾಗಿ ನಮ್ಗೊಂದಿಷ್ಟೇನಾದ್ರೂ ಜ್ಞಾನವನ್ನು ಕೊಟ್ರೆ ಅದು ಮಹಾಫಲಕ್ಕೆ, ಮೋಕ್ಷಕ್ಕೆ ಕಾರಣ. ಆದ್ರಿಂದ ಗುರುಗಳನ್ನ ಪ್ರಸನ್ನ ಮಾಡ್ಕೊಳ್ಳಿಕ್ಕೆ, ಅವರ ಪ್ರೀತಿಗಾಗಿ ಮನುಷ್ಯ ಪ್ರಯತ್ನ ಪಡಬೇಕು. ನಾನು ಅಂದ್ರೆ ಆ ಜೀವ ಹೀಗೆ ಆಲೋಚನೆ ಮಾಡ್ತದಂತ. ಈ ಅನೇಕ ಬಾರಿ ಹುಟ್ಟಿದೆ, ಭಗವದ್ಗೀತೆ ಅದನ್ನು ಹೇಳ್ತದೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ಅಂತ ಹಿಂದೆ ನೋಡಿದ್ದೇವೆ. ಅನೇಕ ಜನ್ಮಗಳನ್ನ ನೀವು ಎಲ್ಲ ದಾಟಿದ್ದೀರಿ, ನಾನೂ ದಾಟಿದ್ದೀನಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆ ಎಲ್ಲ ಅನೇಕ ಜನ್ಮಗಳ ಮೂಲಕ ನಾವು ಇಲ್ಲಿವರೆಗೆ ಬಂದಿದ್ದೀವಲ್ಲ, ಇನ್ನೂ ಅನೇಕ ಬಾರಿ ಹುಟ್ಟುವವರಿದ್ದೀವಿ ಮತ್ತು ಅನೇಕ ಬಾರಿ ಸಾಯುವವರಿದ್ದೀವಿ. ಸತ್ತ ಕೂಡಲೇ ಮತ್ತೆ ನಮಗಿದು ಹುಟ್ಟು ಸಾವುಗಳ ಈ ಸಂಸಾರ ತಪ್ಪಿದ್ದಲ್ಲ, ನಮ್ಮ ಕರ್ಮದ ಬಂಧನ ಹರಿಯುವವರೆಗೆ. ಒಂದಿಷ್ಟು ಏನಾದರೂ ಪುಣ್ಯ ಮಾಡಿದ್ರೆ ಸ್ವರ್ಗದ ಲೋಕದಲ್ಲಿ ಹೋಗಿ ಒಂದಿಷ್ಟು ಸುಖ ಅನುಭವಿಸ್ತಾನೆ, ಒಂದಿಷ್ಟು ಪಾಪ ಮಾಡಿದ್ರೆ ಆ ಪಾಪಕ್ಕೆ ಫಲವನ್ನು ನರಕದಲ್ಲಿ ಅನುಭವಿಸ್ತಾನೆ. ಒಂದಿಷ್ಟನ್ನು ಇದೇ ಜನ್ಮದಲ್ಲೇ ಏನಾದರೂ ನಾವು ಮಾಡಿದ ಪಾಪಗಳು ಅವುಗಳ ಫಲವನ್ನೆಲ್ಲ ಈ ಜನ್ಮದಲ್ಲೇ ಅನುಭವಿಸ್ತಾನೆ. ಅದಕ್ಕಾಗಿ ತಂದೆ ಏನು ಆಹಾರ ತಿಂತಾನಲ್ಲ, ಆ ಆಹಾರದ ಮೂಲಕ ಜೀವ ತಂದೆಯ ಹೊಟ್ಟೆ ಒಳಗೆ ಬಂದು ಕುತ್ಕೋತದಂತ. ಮೊದಲು ಈ ಮಳೆಯ ಮೂಲಕ, ಮಳೆಯ ಹನಿಗಳ ಮೂಲಕ ಅದು ಆ ಸಸ್ಯ ಮೊದಲಾದ ಆಹಾರಗಳಲ್ಲಿ ಬಂದು ಕೂತ್ಕೋತದೆ. ಆ ಸಸ್ಯವನ್ನು ಯಾರು ತಿಂತಾರೆ ಅಂಥ ಪುರುಷನಲ್ಲಿ ಆ ಜೀವ ಹೋಗ್ತದೆ ಮೊದಲು. ಅಥವಾ ಕೆಲವು ಬಾರಿ ಆ ಸಸ್ಯಾಹಾರವನ್ನು ತಿನ್ನುವ ಪ್ರಾಣಿಗಳಲ್ಲಿ ಹೋಗಿ ಸೇರ್ಕೊಳ್ತದೆ. ಆ ಸಸ್ಯಾಹಾರವನ್ನು ತಿಂದ ಪ್ರಾಣಿಗಳನ್ನ ಮತ್ತೆ ಕೆಲವು ಮಾಂಸಾಹಾರಿ ಪ್ರಾಣಿಗಳು ತಿಂತಿರ್ತವೆ. ಜೀವೋ ಜೀವಸ್ಯ ಜೀವನಂ ಅಂತ ಭಾಗವತನೇ ಹೇಳ್ತದೆ. ಅಂಥ ಮಾಂಸಾಹಾರಿ ಪ್ರಾಣಿಗಳು ಅಥವಾ ವ್ಯಕ್ತಿಗಳು ಯಾರೇ ಇದ್ರೂ ಆ ಗಂಡಸಿನ ಶರೀರದೊಳಗೆ ಹೋಗಿ ಸೇರ್ಕೊಳ್ತದೆ ಮೊದಲು. ಗಂಡಸಿನ ಮೂಲಕ ಹೆಣ್ಣಿನ ಹೊಟ್ಟೆಗೆ ಬರ್ತದೆ. ಮುಂದೆ 9 ತಿಂಗಳು ಗರ್ಭದ ವಾಸ ಮಾಡ್ತದೆ. ಹೀಗೆ ಸಂಸಾರದ ದುಃಖ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತದೆ ಈ ಜೀವ. ಇದಕ್ಕೆಲ್ಲ ಯಾರ ಇಚ್ಛೆ ಕಾರಣ? ತಾನೇನು ಈ ಮಾರ್ಗದಲ್ಲಿ ಸಂಚಾರ ಮಾಡಬೇಕು ಅಂತ ಜೀವ ಆಲೋಚನೆ ಮಾಡಿದ್ದಿಲ್ಲ. ನಮ್ಮ ಇಚ್ಛೆಗೆ ಏನಾದರೂ ಬಿಟ್ಟಿದ್ರೆ ನಾವು ಬೇರೆ ಬೇರೆ ಏನೇನನ್ನೋ ಆಲೋಚನೆ ಮಾಡ್ತೇವೆ. ಒಳ್ಳೆಯ ಉತ್ತಮವಾದ ಪ್ರದೇಶಗಳು, ಎಲ್ಲಿ ಒಳ್ಳೆ ಗಾಳಿ ಬೆಳಕು ಸುಖ ನಾವು ನೋಡ್ಬೇಕಾದ್ದೆಲ್ಲ ಎಲ್ಲಿ ಸಿಕ್ಕಿತೋ ಅಂಥ ಕಡೆ ಹೋಗಬೇಕು, ಸುಖವೇ ನಮಗಾಗಬೇಕು, ದುಃಖ ಎಂದು ಆಗೋದು ಬೇಡ ಅಂತ ನಾವು ಆಲೋಚನೆ ಮಾಡಿಯೇ ಒಂದು ವೇಳೆ. ಆದರೆ ಎಲ್ಲ ನಮ್ಮ ಇಚ್ಛೆ ಅಂತ ನಡೆಯೋದಿಲ್ಲ. ಭಗವಂತ ಹೇಗೆ ಅಪೇಕ್ಷೆ ಪಡ್ತಾನೋ ಹಾಗೆ ನಡೆಯೋದು. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಮೂಲತಃ ಈ ಜೀವಕ್ಕೆ ಈ ಶರೀರ ಏನಿಲ್ಲ, ಈ ಶರೀರ ಇದು ಬಂದದ್ದು ಈಗ ಈ ತಂದೆ ತಾಯಿದಿಂದ ಈ ಶರೀರ ಬಂತು, ಇದೊಮ್ಮೆ ಹೋಗ್ತದೆ. ಇದೇ ಶರೀರ ನಾವೀಗ ನೋಡ್ತಿರುವ ಶರೀರ ಇದು ಮೂಲತಃ ನಮಗೆ ಅಂಟಿದ್ದೇನಲ್ಲ. ಇದು ಈ ಶರೀರದ ಮೇಲೆ ನಮಗೆ ಇವತ್ತು ಇಷ್ಟ ಅಭಿಮಾನ. ಈ ಶರೀರವನ್ನು ಕೊಟ್ಟ ತಂದೆ ತಾಯಂದಿರು, ನಮ್ಮ ಕುಟುಂಬ, ನಮ್ಮ ಸಮುದಾಯ, ಇದ್ರ ಮೇಲೆ ನಮಗೆ ಇವತ್ತು ಇಷ್ಟೊಂದು ಅಭಿಮಾನ, ಅಷ್ಟೊಂದು ಪ್ರೀತಿ. ವಸ್ತುತಃ ಈ ಶರೀರ ಜೀವಕ್ಕೆ ಅಂಟಿದ ಶರೀರ ಅಲ್ಲ. ಇದು ಕೆಲವು ಕಾಲ ಮನುಷ್ಯರಾಗಿದ್ರೆ 70-80 ವರ್ಷ, ಗಿಡಗಳಾಗಿದ್ರೆ 200-300 ವರ್ಷ, ಒಳ ಹುಪ್ಪಟೆಗಳಾದ್ರೆ ಕೆಲವು ಕ್ಷಣ, ಕೆಲವು ದಿನ ಇದ್ದು ಹೋಗುವಂಥ ಶರೀರ ಇದು. ಮತ್ತು ಇಂಥ ಶರೀರವನ್ನು ನಾವೇನು ಬಯಸಿದ್ದು ತೊಗೊಂಡದ್ದಲ್ಲ ಇದು. ಒಂದು ವೇಳೆ ನಮ್ಮ ಬಯಕೆಗೆ ಬಿಟ್ಟಿದ್ರೆ, ನೀನು ಏನಾಗಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ ಅಂತ ದೇವರು ಒಂದು ವೇಳೆ ಕೇಳಿದ್ರೆ, ನಾವು ಒಂದು ಒಳ್ಳೆ ಜನ್ಮ, ಬೇಕಾದಷ್ಟು ದುಡ್ಡು, ಅನುಕೂಲ ಎಲ್ಲಿ ಇರ್ತದೋ ಅಲ್ಲೇ ಹುಟ್ಟಿಸು ನನ್ನನ್ನು ಅಂತ ಕೇಳಿಬಿಟ್ಟಿರ್ತಿದ್ದೆವು. ಆದರೆ ನಮ್ಮ ಇಚ್ಛೆ ಅಂತ ಎಲ್ಲ ನಡೆಯೋದಿಲ್ಲಲ್ಲ.
ಹುಳ ಹುಪ್ಪಟೆಗಳಾಗಿ ಹುಟ್ಟುತ್ತೇವೆ, ಕ್ರಿಮಿಕೀಟಗಳಾಗಿ, ಪ್ರಾಣಿಗಳಾಗಿ, ಪಕ್ಷಿಯಾಗಿ, ಮೀನಾಗಿ ಹುಟ್ಟುತ್ತೇವೆ. ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಎಲ್ಲ ಥರದ ಅನುಕೂಲಕರವಾದ ವಾತಾವರಣನೇ ನಮಗೇನು ಇರೋದಿಲ್ಲ. ಎಷ್ಟು ನಾವು ಅಪೇಕ್ಷೆ ಪಟ್ಟರು ನಮ್ಮ ಅಪೇಕ್ಷೆ ಎಲ್ಲ ಕಡೆ ಏನು ಈಡೇರೋದಿಲ್ಲ, ಅದು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಹಾಗಾದ್ರೆ ಮೂಲತಃ ನಮಗೆ ಈ ಶರೀರ ಅಂಟಿದ್ದಲ್ಲ, ಆದರೂ ಈ ಶರೀರ ಬಂತಲ್ಲ. ಯಾಕೆಂದ್ರೆ ಈಶ್ವರ ಇಚ್ಛಾ ಪ್ರಾಥಮಿಕೆ. ಈ ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮತ್ತೆ ಮೀನಿರಲಿ, ಕ್ರಿಮಿಕೀಟ ಇರಲಿ, ಯಾವುದೇ ಊರು, ಯಾವುದೇ ದೇಶ, ಯಾವುದೇ ಸಮುದಾಯ, ಯಾವುದೇ ವರ್ಗ ಇರಲಿ, ಎಲ್ಲಿಯೇ ಒಂದು ಜೀವ ಹುಟ್ಟಬೇಕಾದ್ರೆ ಎಲ್ಲರಿಗೂ ಇರುವವನು ಒಬ್ಬನೇ ಈಶ್ವರ. ಆ ಈಶ್ವರನ ಇಚ್ಛೆಯೇ ಕಾರಣ. ಈಶ್ವರ ಇಚ್ಛಾ ಪ್ರಾಥಮಿಕಿ, ಅದು ಮುಖ್ಯ. ನಾವೆಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಯಾವ ತಂದೆ ತಾಯಿಂದ್ರಿಂದ ಹುಟ್ಟಬೇಕು ಅನ್ನುವುದೆಲ್ಲ ಅವನ ಇಚ್ಛೆಯಿಂದನೇ ಅವಲಂಬಿತ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಎರಡನೇದ್ದು ಪ್ರಕೃತಿ. ಈ ಶ್ಲೋಕ ಹೀಗೆ ಹೇಳ್ತದೆ: ಎನ್ ಮಾಯೆಯ, ಯಾವ ಭಗವಂತನ ಮಾಯೆಯಿಂದ ನಾನು ಹುಟ್ಟಿದೆ ಅನ್ಕೋತದಂತ ಜೀವ. ಮಾಯೆ ಅಂದ್ರೆ ಅವನ ಇಚ್ಛೆ ಅಂತ ಅರ್ಥ. ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿರ್ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ. ಮಹಾಮಾಯ ಅಂತಾರೆ. ಅವಿದ್ಯಾ, ಮೋಹಿನಿ, ಪ್ರಕೃತಿ, ವಾಸನ ಇವೆಲ್ಲ ಭಗವಂತನ ಇಚ್ಛೆಗೆ ಬೇರೆ ಬೇರೆ ಹೆಸರುಗಳು. ಆ ಪ್ರಕಾರ ಹುಟ್ಟು ಬಂತು. ಗುಣಕರ್ಮ ನಿಬಂಧನೆ ಸ್ಮಿನ್ ಸಾಂಸಾರಿಕೆ ಪಥಿ. ಇದಕ್ಕೆ ಗುಣಗಳ ಮೂಲಕ, ಅಂದ್ರೆ ಸತ್ವರ್ಜಸ್ತಮೋ ಗುಣಗಳ ಮೂಲಕ ಆ ಕರ್ಮಗಳಿಗೆ ಅಧೀನರಾಗಿ ನಾವು ಈ ಶರೀರದಲ್ಲಿ ಹುಟ್ಟಿದೆವು. ಗುಣ ಅನ್ನೋ ಶಬ್ದಕ್ಕೆ ಹಿಂದೆ ಭಗವದ್ಗೀತಾ ಪ್ರವಚನದಲ್ಲಿ ಹೇಳಿದ್ದೆ. ಗುಣ ಅನ್ನೋ ಶಬ್ದ ಇದು ನಮಗೆ ಬೇಕಾದ ಎಲ್ಲ ಅರ್ಥಗಳನ್ನು, ಅದ್ಭುತವಾದ ಅರ್ಥಗಳನ್ನು ಕೊಡುವಂಥದ್ದು ಸಂಸ್ಕೃತದಲ್ಲಿ ಮಾತ್ರ. ಗುಣ ಅನ್ನೋದಕ್ಕೆ ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳು ಅಂತ ಅರ್ಥ. ಗುಣ ಅನ್ನೋದಕ್ಕೆ ಹಗ್ಗ ಅಂತನೂ ಅರ್ಥ. ಬೇರೆ ಭಾಷೆಯಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಸತ್ವರಜಸ್ತಮೋ ಗುಣಗಳು, 3 ಗುಣಗಳು ಮತ್ತು ಹಗ್ಗ, ಇವೆಲ್ಲ ಅರ್ಥಗಳನ್ನು ಕೊಡಬಲ್ಲಂಥ ಶಬ್ದ ಬೇರೆ ಭಾಷೆಯಲ್ಲಿಲ್ಲ. ಈ ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳು ನಮ್ಮನ್ನ ಹಗ್ಗದಿಂದ ಕಟ್ಟಿ ಹಾಕಿದಂತೆ ಕಟ್ಟಿ ಹಾಕಿವೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಭಗವದ್ಗೀತೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿವೆ. ಪ್ರಕೃತಿ ಸಂಭವ, ಈ ಪ್ರಕೃತಿಯಲ್ಲಿರುವಂಥ 3 ಗುಣಗಳಿವೆ. ಅವು ನಮ್ಮನ್ನ, ಈ ಜೀವನನ್ನ ಈ ಶರೀರದಲ್ಲಿ ಕಟ್ಟಿ ಹಾಕಿವೆ. ಮಹಾಬಾಹು ಅಂತ ಅರ್ಜುನನನ್ನ ಕೃಷ್ಣ ಸಂಬೋಧನೆ ಮಾಡ್ತಾನೆ. ನೀನು ಮಹಾಬಾಹು ಆಗಿರ್ಬಹುದು, ಬೇಕಾಷ್ಟು ಬಲಿಷ್ಠನಾಗಿರ್ಬಹುದು, ಬಿಲ್ ವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠ ತಜ್ಞನಾಗಿರ್ಬಹುದು, ಅಂತ ನಿನ್ನಂಥ ಮಹಾಪರಾಕ್ರಮಿಯು, ಮತ್ತೆ ನಿನ್ನಂಥ ಮಹಾಪರಾಕ್ರಮಿ ಅಲ್ಲದೇನೆ ಯಾರೋ ಕ್ಷುಲ್ಲಕನಾದ ಒಬ್ಬ ವ್ಯಕ್ತಿ, ಪಂಡಿತ, ಪಾಮರ ಯಾರೇ ಇರಲಿ, ಅವರನ್ನು ಈ ಗುಣಗಳೇ ಕಟ್ಟಿ ಹಾಕುವು. ಆದ್ರಿಂದ ಈ 3 ಗುಣಗಳ ಮೂಲಕ ನಾನು ಕಟ್ಟಿಸಿಕೊಂಡು ಈ ಶರೀರದಲ್ಲಿ ಬಿದ್ದಿದ್ದೇನೆ. ಮತ್ತೆ ಹೀಗೆ ಸಂಚಾರ ಮಾಡ್ತಾ ಸಾಂಸಾರಿಕೆ ಪಥಿ, ಸಂಸಾರದ ಮಾರ್ಗ ಇದು. ಇಲ್ಲಿ ಗರ್ಭವಾಸದಲ್ಲಿದ್ದಾಗಲೂ ಕಷ್ಟನೇ, ಅದೇನು ಸುಲಭದ ಮಾರ್ಗ ಅಲ್ಲ. ಹಿಂದೆ ಹೇಳಿದ್ದೆ ಅದನ್ನು. 1-2 ನಿಮಿಷ ಗರ್ಭಾಸನ ಅಂತ ಒಂದು ಯೋಗಾಸನದಲ್ಲಿ ಇದೆಯಲ್ಲ, ಅದನ್ನು ಹಾಕಿದ್ರೆ ಗೊತ್ತಾಗ್ತದೆ ಗರ್ಭವಾಸದಲ್ಲಿರೋದು ಎಷ್ಟು ಕಷ್ಟ ಅಂತ. ಅದು 9 ತಿಂಗಳು ಗರ್ಭವಾಸ ಮಾಡಿರ್ತದೆ ಈ ಜೀವ. ಮತ್ತೆ ಹುಟ್ಟಿ ಬಂದ ಮೇಲೆ ಮತ್ತಷ್ಟು ಕಷ್ಟ. ಅದಕ್ಕೆ ತಾನಾಗಿ ಎದ್ದು ನಿಲ್ಲಿಕ್ಕೆ ಬರೋವರೆಗೆ ತನಗೇನೂ ತನ್ನ ಶರೀರದ ಮೇಲೆ ಹತೋಟಿ ಇರೋದಿಲ್ಲ, ಕಷ್ಟಪಡ್ತಿರ್ತದೆ. ಸ್ವಲ್ಪ ಶರೀರದಲ್ಲಿ ಶಕ್ತಿ ಇರೋ ತನಕ ಸ್ವಲ್ಪ ಸುಖವಾಗಿದ್ದಿತ್ತು. ಅದ್ರ ಮುಂದೆ ಮತ್ತೆ ವೃದ್ಧಾಪ್ಯ ಬಂದಾಗ, ಸಾವು ಬಂದಾಗ, ಸಾವಿನಿಂದ ಮತ್ತೆ ನರಕ ಮೊದಲಾದ ಲೋಕಗಳಿಗೆ ಹೋದಾಗ ಮತ್ತೆ ಕಷ್ಟವೇ. ಬಹಳ ಕಷ್ಟಕರವಾದ್ದೇ ಮಾರ್ಗ ಅದು. ನಡುವೆ ಸುಖ ಇಲ್ಲ ಅಂತಲ್ಲ, ನಡುವೆ ಸುಖ ಇರಬಹುದು, ಆದ್ರೂ ಒಟ್ಟಾರೆ ಮಾರ್ಗ ಕಷ್ಟಕರವಾದ ಮಾರ್ಗ. ತದತಿಶ್ರಮೇಣ ನಷ್ಟ ಸ್ಮೃತಿ. ನನಗೇನಾಗಿದೆ ಅಂದ್ರೆ ವಿಪರೀತ ದಣಿವು. ಈ ದಣಿವಿನಿಂದ ನನಗೆ ಮರ್ತೋಗಿಬಿಟ್ಟಿದೆ, ನಾನು ಏನು ಅನ್ನುವುದೆಲ್ಲ ಮರ್ತೋಗಿಬಿಟ್ಟಿದೆ. ನಮ್ಗೆ ಈಗಲೂ ಆಗ್ತದಲ್ಲ, ಬಹಳ ಹಸಿವು, ನಿದ್ರೆಯ ಕೊರತೆ ಏನಾದರೂ ಆಗಿದ್ರೆ ನಮಗೆಲ್ಲ ಮರ್ತೋಗಂಗಾಗ್ತದೆ. ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಬಯಸಿ ಸುಮ್ಮನೆ ಇರ್ತೇವೆ. ಅದರಂತೆ ನನಗೀಗ ಅತಿಯಾದ ಕ್ಲೇಶದಿಂದ ಮೈ ಮರೆತು ನಿನ್ನ ಸ್ಮರಣೆಯನ್ನು ಕಳ್ಕೊಂಡಿದ್ದೀನಿ ಅಂತ ಆ ಜೀವ ಭಗವಂತನ ಜೊತೆ ಮಾತಾಡ್ತಿರ್ತದಂತೆ. ಆ ಜೀವಕ್ಕೊಂದು ಸ್ವಲ್ಪ ವಿವೇಕ ಇದ್ರೆ, ವಿವೇಕ ಇಲ್ಲದೇ ಇರೋ ಜೀವ ಆಗಿದ್ರೆ ಅದೇನು ಈ ಭಗವಂತನ ಜೊತೆ ಮಾತಾಡ್ಲಿಕ್ಕಿಲ್ಲ. ಇದು ಅತಿಯಾದ ಕ್ಲೇಶ.
ಅಲ್ಲಿ ಅತಿ ಶ್ರಮೇಣ ಅಂತಿದೆ, ದಣಿವು, ವಿಪರೀತವಾದ ದಣಿವು. ನಾವು ಇಲ್ಲೇ ನೆಲದ ಮೇಲೆ ಒಂದಿಷ್ಟು ಓಡಾಡಿದ್ರೆ ಎಷ್ಟು ದಣಿವಾಗ್ತಿರ್ತದೆ. ಅಂಥದ್ರಲ್ಲಿ ಯಾವ್ದ್ಯಾವುದೋ ಲೋಕದಿಂದ, ಸ್ವರ್ಗ ನರಕ ಮೊದಲಾದ ಲೋಕಗಳಿಂದ ಅಲ್ಲೆಲ್ಲ ಪ್ರಯಾಣ ಮುಗಿಸಿ ತಾಯಿಯ ಗರ್ಭಕ್ಕೆ ಬಂದು ಅಲ್ಲಿ 9 ತಿಂಗಳ ಪ್ರಯಾಣ ಅದೀಗ ಮಾಡಿದೆ. ಇಷ್ಟು ಶ್ರಮ ಆಗಿದೆ ಅದಕ್ಕೆ. ಆದ್ರಿಂದ ನಷ್ಟ ಸ್ಮೃತಿ. ನನಗೆ ನಿನ್ನನ್ನ ಸ್ಮರಣೆ ಮಾಡಬೇಕು ಅನ್ನೋದನ್ನೇ ನೆನಪು ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಅನ್ಕೋತೇನೆ, ಸ್ವಲ್ಪ ಎಚ್ಚರ ಆಗ್ತದೆ. ಆದರೆ ಮತ್ತೆ ಸುತ್ತಮುತ್ತಲಿನ ಆ ಕಷ್ಟಕರವಾದ ಪರಿಸ್ಥಿತಿ, ನಮಗೆ ಬೇಕಾದಂತೆ ಕೈಕಾಲು ಅಲುಗಾಡಿಸುವಂಥ ಶಕ್ತಿ ಇಲ್ಲ. ಇಂಥದ್ರಲ್ಲೆಲ್ಲ ಮುಳುಗಿ ಮತ್ತೆ ಮೂರ್ಛೆ ಹೋದಂತಾಗ್ತದೆ. ಕಳ್ಕೊಂಡ್ಬಿಟ್ಟಿದ್ದೇನೆ. ಏನು ಮಾಡ್ಬೇಕಾಗಾದ್ರೆ? ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯ ಕಯಾ ಮಹದನುಗ್ರಹ ಮಂತರೇಣ. ಮತ್ತೆ ನಿನ್ನ ಸ್ಮರಣೆ ನನಗೆ ಬರಬೇಕಾಗಿದೆ. ನಿನ್ನ ಸ್ಮರಣೆ ನನಗೆ ಬರಬೇಕಾದ್ರೆ ಜ್ಞಾನಿಗಳ ಅನುಗ್ರಹ ಒಂದಿಷ್ಟು ಆಗಬೇಕು, ಗುರುಗಳ ಅನುಗ್ರಹ ಒಂದಿಷ್ಟು ಆಗಬೇಕು. ಯುಕ್ತ್ಯ ಕಯ, ಮತ್ತೇನು ಉಪಾಯ ಇದೆ? ಇನ್ನೇನು ಉಪಾಯವೂ ಇಲ್ಲ. ಅದೊಂದೇನಾದ್ರೂ ಮಾಡಿದರೆ ಆಗ್ತದೆ. ಅದಕ್ಕೆ ನಾನು ಮೊದಲು ಗರ್ಭದಿಂದ ಹೊರಗೆ ಬರಬೇಕು. ಈ ಗರ್ಭದ ಒಳಗಿದ್ದು, ನಾನು ಗರ್ಭದ ಒಳಗೆ ಕೂತಾಗ ನನಗೆ ಉಪದೇಶ ಮಾಡೋರು ಯಾರು? ಪ್ರಹ್ಲಾದನಂಥವರು ಗರ್ಭದೊಳಗೆ ಕೂತ್ಕೊಂಡಾಗ ನಾರದ ಅವರಿಗೆ ಉಪದೇಶ ಮಾಡಿದರು. ಆ ಉಪದೇಶ ಮಾಡಿದ್ದನ್ನು ತಿಳ್ಕೊಳ್ಳೋ ಶಕ್ತಿಯೂ ಅವನಿಗಿತ್ತು. ಗರ್ಭದಿಂದ ಹೊರಗೆ ಬಂದ ಮೇಲೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಶಾಲೆ ಗುರುಕುಲಗಳಿಗೆ ಹೋದ್ರೆ ಅಲ್ಲಿ ಮಾಡಿದ ಉಪದೇಶವೇ ನಮ್ಮ ತಲೆಯೊಳಗೆ ಹೋಗೋದಿಲ್ಲ. ಗರ್ಭದಲ್ಲಿ ನಮಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಕು ಯಾರು? ಒಂದು ವೇಳೆ ಮಾಡಿದ್ರೆ ನಮಗದು ತಲೆಯೊಳಗೆ ಹೋದೀತು ಹೇಗೆ? ಅಂತೂ ಇದಕ್ಕೆಲ್ಲ ನೀನೇ ವ್ಯವಸ್ಥೆ ಮಾಡಬೇಕು. ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಬರ್ತದೆ, ನನಗದು ಈಗ ನೆನಪಿಗೆ ಬರ್ತದೆ. ತನ್ನ ಸಮಾಧಿಶೋಪಾಯಂ ಏನತೆ ಚರಣಾಬ್ಜಯೋ ರತಿರ್ ಯಥಾ ನ ವಿರಹೇತ್ ಅಪಿ ಸಂಸರತಾಮಿಹ. ತನ್ನ ಸಮಾಧಿಶ ಉಪಾಯಂ, ಒಂದು ಉಪಾಯ ನೀನು ನನಗೆ ಹೇಳ್ಕೊಡ್ಬೇಕು. ಅದೇನು ಉಪಾಯ ಅಂದ್ರೆ, ನಿನ್ನ ಪಾದ ಕಮಲಗಳ ಸ್ಮರಣೆ ನನಗೆ ತಪ್ಪಬಾರದು ಅಂಥದ್ದೊಂದು ಉಪಾಯ ಹೇಳಿಕೊಡು. ಅಪಿ ಸಂಸರತಾಮಿಹ, ಸುಖವಾಗಿದ್ದಾಗ ಬಹಳ ಕಷ್ಟ ಆಗ್ಲಿಕ್ಕಿಲ್ಲ. ಆದರೆ ಸಂಸಾರ ಮಾಡ್ತಾ ಇದ್ದೀನಲ್ಲ, ಸಂಸಾರ ಅನ್ನೋ ಶಬ್ದ ನಮಗೆಲ್ಲ ಗೊತ್ತಿರುವಂಥ ಸಂಸಾರ ಅಂದ್ರೆ ಏನು ಅಂದ್ರೆ ನಮ್ಮ ಜೀವನ ಅಂತ ತಿಳ್ಕೊಂಡಿದ್ದೇವೆ. ಸಂಸಾರ, ಸಂಸರತೆ, ಈ ಶಬ್ದಕ್ಕೇನೆ ಮುಂದೆ ಹೋಗ್ತಿರೋದು ಅಂತ ಅರ್ಥ. ಆ ಸಂಸ್ಕೃತದ ಮೂಲ ಧಾತುವಿಗೆ ಸಂಚಾರ ಮಾಡೋದು ಅಂತಾನೆ ಅರ್ಥ. ಇದೊಂದು ಸಂಚಾರನೇ ಇದೆ, ಇದಕ್ಕೆ ನಿಲುಗಡೆ ಇಲ್ಲ. ತಾಯಿಯ ಗರ್ಭದಿಂದ ಭುವಿಗೆ, ಭುವಿಯಿಂದ ಮತ್ತೆ ಸ್ವರ್ಗ ನರಕಗಳಿಗೆ, ಅಲ್ಲಿಂದ ಮತ್ತೆ ಪ್ರಯಾಣ, ಹೀಗೆ ಸಂಸಾರ ಅಂತ ನಡೆದೇ ಇರ್ತದೆ. ಸಂಸಾರ ಅಂದ್ರೆ ಮುನ್ನಡೆಯುವುದು ಅಂತ ಅರ್ಥ. ಅಪಿ ಸಂಸಾರತಾಮಿಹ, ನಾನು ಈಗ ಸಂಸಾರ ಮಾಡ್ತಾನೇ ಇದ್ದೀವಿ. ಆದ್ರಿಂದ ಎಲ್ಲವನ್ನೂ ಮರ್ತು ಬಿಟ್ಟಿದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಲ್ಲ, ಈಗ ನಿನ್ನ ಪಾದಕಮಲಗಳ ಮರೆವು ನನಗಾಗದೇ ಇರಲಿ, ಅದಕ್ಕೆ ಬೇಕಾದೊಂದು ಉಪಾಯ ಹೇಳಿಕೊಡು ಅಂತ ಆ ಜೀವ ಹೇಳ್ತದಂತ. ಅಲ್ಲಿ ಈಗ ನಾವು ನೋಡ್ತಿರುವ ಭಾಗವತದ ಭಾಗದಲ್ಲೇ ಸೋಹಂ ವ್ರಜಾಮಿ ಶರಣಂ ನಕುತೋ ಭಯಂ ಮೇ ಏನ ಈದೃಶಿ ಗತಿ ಅದೃಶ್ಯ ಸತೋನುರೂಪ. ನಾನು ನಿನ್ನನ್ನು ಶರಣ ಹೋಗಿದ್ದೇನೆ. ಎಸ್ತೋತ್ರ ಬದ್ಧ ಇವ ಕರ್ಮಭಿರಾವೃತಾತ್ಮ. ನಾನು ನನ್ನ ಕರ್ಮಗಳಿಂದಲೇ ಆವೃತನಾಗಿದ್ದೇನೆ. ಆಸ್ತೆ ವಿಶುದ್ಧಂ ಅವಿಕಾರಂ ಅಖಂಡ ಬೋಧಂ ಹೃದಯೇ ಅವಸಿತಂ ತಮೇಮಿ ಅಂತ ಭಗವಂತನಿಗೆ ನಾನು ಶರಣಾಗತನಾಗ್ತೇನೆ. ಯಃ ಪಂಚಭೂತ ರಚಿತೆ ರಹಿತಃ ಶರೀರೇ ಛನ್ನ. ಪಂಚಭೂತಗಳಿಂದ ಹುಟ್ಟಿದ ಈ ಶರೀರದಲ್ಲಿ ನಾನಿವತ್ತು ಸಿಕ್ಕಾಕೊಂಡಿದ್ದೇನೆ. ಅಂಥ ಭಗವಂತನನ್ನು ನಾನೀಗ ಶರಣ ಹೋಗ್ತಿದ್ದೇನೆ. ಅವನ ಇಚ್ಛೆಯಂತೆ ಈ ಸಂಸಾರದಲ್ಲಿದ್ದೇನೆ. ಅವನನ್ನು ನಾನು ತಮೇಮಿ ಶರಣಂ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ತಮೇನಂ ಒಂದೇ ಪ್ರಕೃತಿ ಪುರುಷಯೋ ಪುಮಾಂಸಂ. ಹಿಂದಿನ ಶ್ಲೋಕಕ್ಕೆ ಇದನ್ನೆಲ್ಲ ಅನ್ವಯ ಮಾಡ್ಕೋಬೇಕು. ಯಾರು ನನ್ನನ್ನು ಇಲ್ಲಿ ಕಟ್ಟಿ ಹಾಕಿದ್ನೋ ಅಂಥ ಭಗವಂತನನ್ನು ನಾನು ಶರಣ ಹೋಗ್ತೇನೆ ಅಂತ. ಇಷ್ಟೆಲ್ಲ ಅದು ಆಲೋಚನೆ ಮಾಡ್ತು ಅಲ್ಲಿದ್ದಾಗ. ಆದರೆ ನಮಗೊಬ್ಬ ಗುರು ಸಿಗಬೇಕು,
ಗುರುವಿನ ಮೂಲಕ ಇಷ್ಟೆಲ್ಲ ಉಪದೇಶ ಪಡ್ಕೊಳ್ಬೇಕು ಅಂತ ಹುಟ್ಟಿದ ಮೇಲೆ, ತಾಯಿ ಗರ್ಭದಿಂದ ಹುಟ್ಟಿದ ಹೊರಗೆ ಬಂದ ಮೇಲೆ ಗುರು ಅನ್ನೋ ಒಬ್ಬ ಇದ್ದಾನೆ, ಗುರುವಿನ ಹತ್ರ ಹೋಗ್ಬೇಕು ಅನ್ನೋ ಎಚ್ಚರ ಎಷ್ಟು ಬರ್ತದೆ? ಬರೋದಿಲ್ಲ. ಮತ್ತೆ ಇಲ್ಲಿ ಬಂದ್ಮೇಲೆ ಇನ್ನೊಂದು ಮೋಹ. ನಮ್ಗಿದು ಗೊತ್ತು, ಯಾರೋ ದೊಡ್ಡ ಗುರು ಅವನ ಮೂಲಕ ಜ್ಞಾನ ಪಡ್ಕೊಳ್ಬೇಕು ಅಂತ ಅನ್ಲಿಕ್ಕೆ ಹಾಗಾಗ್ಬೇಕಾದ್ರೆ ಸಂಸಾರದಲ್ಲಿ ನಮ್ಗೆ ಎಷ್ಟು ಪಕ್ವತೆ ಬಂದಿರಬೇಕು. ಶರೀರ ಗಟ್ಟಿಮುಟ್ಟಾಗಿದ್ದವ್ರು ಎಲ್ಲರೂ ತತ್ವಜ್ಞಾನ ಪಡ್ಕೊಳ್ಬೇಕು ಅಂತ ಏನು ಪ್ರಯತ್ನ ಪಡೋದಿಲ್ಲಲ್ಲ. ಎಲ್ಲವೂ ಸಾಕಾದ್ಮೇಲೆ ಮನುಷ್ಯ ನಿವೃತ್ತ ಆಗ್ತೀನಿ ಅಂತ ಅನಿಸಿದಾಗ ಆವಾಗ ಅವನು ತತ್ವಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾನೆ. ಗರ್ಭದಲ್ಲಿದ್ದಾಗ ಹೇಳ್ತಾನೆ ಗುರುವಿನ ಹತ್ರ ಹೋಗ್ತೀನಿ, ಬೇಗ ಹೊರಗೆ ತಾ ಅಂತೇಳಿ. ಗರ್ಭದಿಂದ ಹೊರಗೆ ಬಂದ್ಮೇಲೆ ಮತ್ತೆಲ್ಲ ಮರಿತಾನೆ. ಗುರುವಿನ ಹತ್ರ ಹೋಗೋದು ಆ ಕಡೆ ಇರಲಿ, ತತ್ವಜ್ಞಾನ ಪಡ್ಕೊಳ್ಳೋದು ಆ ಕಡೆ ಇರಲಿ. ಒಂದು ಶಾಲೆಗೆ ಸೇರಿಸ್ತೀವಿ ಅಂತ ಹೋದಾಗ ಮಗುವನ್ನ ಶಾಲೆಗೆ ಹೋಗ್ಲಿಕ್ಕೆ ಅದು ಒಪ್ಪೋದಿಲ್ಲ. ಪ್ರಾಯ ನಾವೆಲ್ಲರೂ ಕೂಡ ಈ ಹಂತಗಳನ್ನು ದಾಟಿ ಬಂದವರೇ. ಬಲಾತ್ಕಾರವಾಗಿ ನಮ್ಮನ್ನು ಶಾಲೆಗೆ ಹೋಗಿ ಸೇರಿಸ್ಬೇಕಾಗ್ತದೆ. ಅಲ್ಲಿ ತತ್ವಜ್ಞಾನ ಆ ಕಡೆ ಇರಲಿ, ಜೀವನಕ್ಕೆ ಬೇಕಾದ ಏನೋ 4 ಅಕ್ಷರಗಳನ್ನ ಒಂದಿಷ್ಟು ವಿದ್ಯೆಯನ್ನು ಹೇಳ್ಕೊಡ್ತಿರ್ತಾರೆ. ಅಂಥ ಗುರುಗಳ ಹತ್ರ ಹೋಗ್ಲಿಕ್ಕೆ ನಾವು ಮನಸ್ಸಾಗೋದಿಲ್ಲ. ಮನೆಯೊಳಗೆ ಆರಾಮಿರಬೇಕು ಅಂತೇಳಿ. ಅಂಥದ್ರಲ್ಲಿ ಗುರುವಿನ ಹತ್ರ ಹೋಗಿ ತತ್ವಜ್ಞಾನ ಪಡ್ಕೋಬೇಕು ಅಂತ ನಾವು ಬಯಕೆ ಬರೋದು ಹೇಗೆ? ಅಂತೂ ಅದು ಅಲ್ಲಿ ಆಸೆ ಪಟ್ಟಿತ್ತು. ಆದ್ರೆ ಆಸೆ ಅಷ್ಟು ಸುಲಭವಾಗಿ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ ಹೊರಗೆ ಬಂದ ಮೇಲೆ. ಇದು ಆ 3ನೇ ಸ್ಕಂದದಲ್ಲಿ ಬಂದಂಥ ಶ್ಲೋಕ. ಮುಂದೆ 5ನೇ ಸ್ಕಂದದಲ್ಲಿ ಬಂದಂಥ ಒಂದು ಶ್ಲೋಕವನ್ನ ಹೇಳ್ತಾರೆ ವಿಷ್ಣು ತೀರ್ಥರು. ಮಹತ್ ಸೇವಾಂ ದ್ವಾರಮಾಹು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಯೇ ಅಂತ. ಇದು 5ನೇ ಸ್ಕಂದದ 5ನೇ ಅಧ್ಯಾಯದ 2ನೇ ಶ್ಲೋಕ. ಇದರ ಪ್ರಕರಣ ಮತ್ತೆ ಬೇರೆ. ಋಷಭದೇವ ಅಂತ ಭಗವಂತಂದೇ ಒಂದು ಅವತಾರ ಅದು. ಅವನು ಒಂದು ಆಡಿದಂಥ ಮಾತಿದು. ಮಹತ್ಸೇವಾಂ ದ್ವಾರಮಾಹು ವಿಮುಕ್ತೇ. ಮನುಷ್ಯ ಮುಕ್ತಿಯನ್ನು ಬಯಸ್ತಾನೆ. ಈ ಸಂಸಾರದ ಬಂಧನ ಸಾಕು, ಇನ್ನು ಮುಕ್ತನಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದರೆ ಆ ಮೋಕ್ಷಕ್ಕೆ ತೆರೆದಿಟ್ಟಂತಹ ಬಾಗಿಲು ಯಾವುದು ಅಂದ್ರೆ ಗುರುಗಳ ಅನುಗ್ರಹ ಆಗೋದು ಅದಕ್ಕೆ ಮೊದಲನೇ ಮೆಟ್ಲು ಅಥವಾ ಮೊದಲನೇ ಬಾಗಿಲು. ನಮಗೆ ಎಲ್ಲಿ ಹೋಗ್ಬೇಕಾಗಿದೆ, ಏನು ಮಾಡಬೇಕಾಗಿದೆ ಅನ್ನೋದನ್ನು ನಾವೇ ಆಯ್ಕೆ ಮಾಡ್ಕೋಬೇಕು. ಮುಕ್ತಿಗೆ ಹೋಗ್ಬೇಕಾಗಿದೆಯೋ ಅಥವಾ ನರಕಕ್ಕೆ ಹೋಗ್ಬೇಕಾಗಿದೆಯೋ ಅಂತ ಆಲೋಚನೆ ಮಾಡಬೇಕು. ಯಾರು ವಿಷಯದಲ್ಲಿ ಆಸಕ್ತರಾದವರು ಇದ್ದಾರಲ್ಲ ಅವರ ಸಹವಾಸ ಮಾಡಿದರೆ ಅದು ನರಕದ ಹಾದಿ. ಈ ಹಿಂದೆ ಕೆಲವು ಶ್ಲೋಕಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ. ಇಲ್ಲಿಯೂ ಕೂಡ ಯೋಷಿತಾಂ ಸಂಗಿ ಸಂಗಮ್ ಅಂತ ಹೇಳಿದರು. ಸಂಯೋಗ ಸಂಸ್ಕೃತೆ ಹೇತು ಅಸತ್ಸು ವಿಹಿತೋಧಿಯ. ಅಸಜ್ಜನರ ಜೊತೆ ಸಹವಾಸ ಮಾಡಿದರೆ ಸಂಸಾರದಲ್ಲೇ ಮತ್ತೆ ನಮ್ಮನ್ನು ಕಟ್ಟಿ ಹಾಕ್ತದೆ. ಸಯೇವ ಸಾಧುಷು ಕೃತಃ. ಸಜ್ಜನರ ಸಹವಾಸ ಮಾಡಿದರೆ ನಿಸ್ಸಂಗತ್ವಾಯ ಕಲ್ಪತೆ. ಇದೆಲ್ಲ ಹಿಂದೆನೂ ಇಂಥ ಮಾತುಗಳು ಬಂದಿದ್ದು. ಯೋಷಿತಾಂ ಸಂಗಿ ಸಂಗಮ್. ನಮ್ಮ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಮತ್ತೆ ಸೆಳೀತಿರ್ತವೆ. ಅನೇಕ ಥರದ ವಿಷಯಗಳನ್ನು ಅನುಭವಿಸಿ ಬನ್ನಿ ಅಂತ ಅವೆಲ್ಲ ಸೆಳೀತಿರ್ತಾವಲ್ಲ, ಅದಕ್ಕೆಲ್ಲ ಬಲಿಯಾಗಿ ಸಂಸಾರದಲ್ಲೇ ಮಗ್ನರಾದಂಥವ್ರು ಬಹಳ ಜನ ಇದ್ದಾರೆ. ಅವರ ಸಂಘ ನಾವು ಮಾಡಿದರೆ ಅವರು ನಮ್ಮನ್ನು ಇದಕ್ಕೆ ಸೆಳೀತಾರೆ. ಎಲ್ಲರೂ ಸೇರಿ, ಅವರು ನಾವು ಎಲ್ಲರೂ ಸೇರಿ ಮತ್ತೆ ದುರ್ಗತಿಗೆ ಹೋಗ್ಬೇಕು. ಅಂಥ ದುರಭ್ಯಾಸ ಇದ್ದವರು ದುರ್ಗತಿಗೆ ಹೋಗ್ತಾರೆ. ಅವರ ಒಡನಾಟದಲ್ಲಿ ಇದ್ದಂಥವರು ಕೂಡ ದುರ್ಗತಿಗೆ ಹೋಗ್ತಾರೆ. ಆದರೆ ನಾವು ಎಲ್ಲಿ ಹೋಗಬೇಕು ಅಂತ ನಮ್ಮ ತೀರ್ಮಾನ ನಾವು ಮಾಡಬೇಕು. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ. ಮಹಾಂತರು, ಅವರು ದೊಡ್ಡವರು ಅಂತ ಕರೀತಾರೆ ಅವರನ್ನು. ಯಾಕಂದ್ರೆ ಅವರು ಸಮಚಿತ್ತರ, ಸಮಾನವಾದ ಮನಸ್ಸಿದ್ದವರು. ಸುಖ ದುಃಖ ಇತ್ಯಾದಿಗಳು ಜೀವನದಲ್ಲಿ ಬಂದರೂ ಕೂಡ ಅದನ್ನೆಲ್ಲ ಸಮಾನವಾದ ಮನೋಭಾವದಿಂದ ಕಾಣಬಲ್ಲಂತ ಶಕ್ತಿ ಇದ್ದವರು. ಪ್ರಶಾಂತಾ. ಪ್ರಶಾಂತ ಅಂದ್ರೆ ಸಮೋ ಮನ್ನಿಷ್ಠತಾ ಬುದ್ಧೇ.
ಒಂದು ಇದಕ್ಕೆ ಎರಡು ಅರ್ಥ. ಒಂದು ಶಾಂತವಾದ ಮನಸ್ಸಿದ್ದವರು, ಇನ್ನೊಂದು ಭಗವಂತನಲ್ಲಿ ನಿಕ್ಷಿಪ್ತವಾದ ಮನಸ್ಸಿದ್ದವರು ಅಂತ ಅರ್ಥ. ಸಮಚಿತ್ತಾಹ, ಸುತ್ತಲೂ ಯಾರನ್ನೇ ನೋಡಿದ್ರು, ಭಗವದ್ಗೀತಾ ಅದನ್ನು ಹೇಳ್ತದೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ. ಸುತ್ತಲೂ ನಮ್ಮ ಸಂಪರ್ಕಕ್ಕೆ ಬಂದಂಥ ವ್ಯಕ್ತಿ ಅವನು ಯಾರೇ ಇರಲಿ, ಜ್ಞಾನಿ ಆದವನು ಇರಲಿ, ವಿದ್ಯಾ ವಿನಯ ಸಂಪನ್ನನಾದ ಜ್ಞಾನಿ, ಮತ್ತೆ ಎದುರುಗಡೆ ಇರುವಂಥದ್ದೊಂದು ಆಕಳಿರಬಹುದು, ಧೇನು ಇರಬಹುದು, ಆನೆ ಇರಬಹುದು, ಶುನಿ ನಾಯಿ ಇರಬಹುದು, ನಮ್ಮ ಅಭ್ಯಾಸಕ್ಕೆ ವಿರುದ್ಧವಾದ ಆಹಾರ ಅಭ್ಯಾಸಗಳನ್ನ ಅಳವಡಿಸ್ಕೊಂಡಂತ ಬೇರೆ ಯಾರೇ ಇರಬಹುದು. ನಾಯಿನೇ ನಮ್ಮ ಎದುರಿಗೆ ಬರ್ಬೋದು, ನಾಯಿಯ ಮಾಂಸವನ್ನು ತಿನ್ನುವಂಥ ಬೇರೆ ಯಾವ ವ್ಯಕ್ತಿಯೇ ನಮ್ಮ ಎದುರಿಗೆ ಬರ್ಬೋದು. ಯಾರೇ ಬಂದರೂ ಪಂಡಿತ ಜ್ಞಾನಿಯಾದವನು ಅವರಲ್ಲಿ ಸಮವಾಗಿ ವರ್ತಿಸ್ತಾನೆ. ಸಮಶಬ್ದ ವಾಚ್ಯನಾದ ಭಗವಂತನನ್ನು ಅಲ್ಲಿ ಕಾಣ್ತಾನೆ. ಭಗವಂತಂತೂ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇರುವ ಭಗವಂತನನ್ನು ಕಾಣ್ತಾನ ಅವನು. ಸಮಚಿತ್ತಾಹ, ಅದಕ್ಕಾಗಿ ಆ ಜ್ಞಾನಿಗಳನ್ನು ಸಮಚಿತ್ತರು ಅಂತ ಹೇಳ್ತಾರೆ. ವಿಮನ್ಯವಹ, ಅವರಿಗೆ ಕೋಪ ತಾಪ ಎಂದು ಬರೋದಿಲ್ಲ, ಕೋಪ ತಾಪಕ್ಕೆ ಅವರು ಬಲಿಯಾಗುವವರಲ್ಲ. ವಿಮನ್ಯವಹ, ಮಾತ್ಸರ್ಯವಿರೋದಿಲ್ಲ. ಸುಹೃದ, ಎಲ್ಲ ಕಡೆ ಮೈತ್ರಿ. ಭಗವದ್ಗೀತಾ ಇದನ್ನು ಹೇಳ್ತದೆ, ಸರ್ವಭೂತೇಶು ದಯಾ ಮೈತ್ರಿ. ಪ್ರತಿಯೊಂದು ಜೀವದ ಬಗ್ಗೆಯೂ ಕೂಡ, ಅದು ಯಾವುದೇ ವರ್ಗಕ್ಕೆ ಸೇರಿರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಕ್ರಿಮಿಕೀಟ ಇರಲಿ, ಮನುಷ್ಯ ಇರಲಿ, ಅದರ ಬಗ್ಗೆ ಸೌಹಾರ್ದ ಇರಬೇಕು. ಅದು ಜ್ಞಾನಿಯ ಮೊದಲ ಲಕ್ಷಣ. ಸಾಧವ, ಇಂಥವರು ನಮ್ಮನ್ನ ಸಂಸಾರದಿಂದ ಬಿಡುಗಡೆಗೊಳಿಸ್ತಾರೆ, ಅವರ ಸಹವಾಸ ಮಾಡಬೇಕು. ಏವಾ ಮಯೀಷೇ ಕೃತ ಸೌಹೃದಾರ್ಥಾ ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿ ರಾಸು ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೆ. ಇದು ಅದೇ 5ನೇ ಸ್ಕಂದದ 5ನೇ ಅಧ್ಯಾಯದ 3ನೇ ಶ್ಲೋಕ. ಅದು ಆ ಋಷಭ ದೇವ ಹೇಳುವಂಥ ಮಾತೆ. ಗುರುಗಳು ಅಂದ್ರೆ ಯಾರು? ನಮಗೆ ಶಾಸ್ತ್ರ ಈ ಥರ ಹೇಳ್ತದೆ, ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವ್ರಜೇತ್. ಶಿಷ್ಯನಾದವನು ಗುರುವನ್ನ ಪರೀಕ್ಷೆ ಮಾಡಿ ಅವನ ಬಳಿಗೆ ಹೋಗಬೇಕು. ಗುರುನು ಕೂಡ ಶಿಷ್ಯರು ಬಂದರು ಅಂತ ಬೇಕಾಬಿಟ್ಟಿಯಾಗಿ ಯಾರನ್ನಾದ್ರೂ ಸ್ವೀಕಾರ ಮಾಡಬಾರ್ದು. ವಾಸ್ತವಿಕವಾಗಿ ತತ್ವವನ್ನು ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಅವನಿಗಿದೆಯೇನೋ, ಅಂಥ ವ್ಯಕ್ತಿತ್ವ, ಪಕ್ವವಾದ ವ್ಯಕ್ತಿತ್ವ ಅವನಿಗಿದೆಯೇನೋ ಅಂತ ಆಲೋಚನೆ ಮಾಡಿ ಅವನನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತದೆ. ಇಲ್ಲಿ ಹೇಳ್ತಿರುವುದೆಲ್ಲ ಗುರುಗಳ ಲಕ್ಷಣ. ಅದೇನೆಂದ್ರೆ, ಮೈ ಈಶೇ ಕೃತ ಸೌಹೃದಾರ್ಥ, ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಅದೇ ದೊಡ್ಡ ಪುರುಷಾರ್ಥ, ಹೊರತು ಇನ್ಯಾವ ಸಂಪತ್ತು ನಮಗೆ ಬೇಕಾಗಿಲ್ಲ ಈ ಜಗತ್ತಿನಲ್ಲಿ ಅಂತ ಭಾವಿಸ್ತಾರೆ. ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿರಾಸು ನ ಪ್ರೀತಿಯುಕ್ತಾ. ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರೆ ಹೊರತು ಅನೇಕ ಜನ ಈ ಜಗತ್ತಿನಲ್ಲಿ ಓಡಾಡ್ತಾರೆ, ನಮ್ಮ ಕಣ್ಮುಂದೆ ಕಾಣ್ತಿರ್ತಾರೆ. ಅವರೆಲ್ಲ ಎಂಥವ್ರು ಅಂದ್ರೆ ದೇಹಂಭರ ವಾರ್ತಿಕೇಶು. ಒಟ್ಟಾರೆ ಅವ್ರ ಜೀವನದ ಉದ್ದೇಶ ಏನು? ಒಂದು ವಾರ್ತಾ ಅಂದ್ರೆ ನ್ಯೂಸ್ ಅಂತ ಅಷ್ಟೇ ಅಲ್ಲ. ವಾರ್ತಾ ಅಂದ್ರೆ ಬರೇ ಸುದ್ದಿ ಅಲ್ಲ, ವಾರ್ತಾ ಅಂದ್ರೆ ವೃತ್ತಿ. ಮನುಷ್ಯ ಅನ್ನಕ್ಕಾಗಿ ಆಹಾರಕ್ಕಾಗಿ ಒಂದು ವೃತ್ತಿ ಮಾಡ್ತಾನಲ್ಲ, ಅದನ್ನು ವಾರ್ತಾ ಅಂತಾರೆ. ವಾರ್ತಾ ಅಥವಾ ವೃತ್ತಿ ಎರಡೂ ಶಬ್ದಗಳು ಬೇರೆ ಬೇರೆ, ಆದ್ರೆ ಅರ್ಥ ಒಂದೇ ಅದಕ್ಕೆ. ಆ ವಾರ್ತಾ ಯಾಕೆ ಮಾಡ್ತಾರೆ ಅಂದ್ರೆ ದೇಹ ಭರಣಕ್ಕಾಗಿ, ದೇಹವನ್ನು ಹೊಟ್ಟೆ ಹೊರೆಯುವುದಕ್ಕಾಗಿ. ಅವ್ರು ಏನು ಮಾಡಿದ್ರು ಅದೆಲ್ಲ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾತ್ರ, ಅದಕ್ಕಾಗಿ ಅದನ್ನು ಮಾಡ್ತಿರ್ತಾರೆ. ಅದರ ಮುಂದಿನ ಅದಕ್ಕಿಂತ ಹೆಚ್ಚಿನ ಉದ್ದೇಶವೇ ಅವ್ರಿಗೆ ಇರೋದಿಲ್ಲ. ಹಿಂದೆ ಭಗವದ್ಗೀತಾ ಪ್ರವಚನದಲ್ಲಿ ಇದನ್ನು ನೋಡಿದ್ದೇವೆ. ಅತ್ರ ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ. ಸಂಸ್ಕೃತ ಸುಭಾಷಿತ ಹೇಳ್ತದೆ, ಎಲ್ಲರಿಗೂ ಆಹಾರ ಬೇಕು. ಅತ್ರ ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ. ಪ್ರಾಮಾಣಿಕವಾದ ಒಂದು ವೃತ್ತಿಯನ್ನು ಮನುಷ್ಯ ಮಾಡಬೇಕು. ಆ ವೃತ್ತಿ ಮಾಡಿದರೆ ಆಹಾರ ಸಿಗೋದು, ಇಲ್ಲದೆ ಹೋದ್ರೆ ಕಳ್ತನ ಮಾಡ್ಬೇಕಾಗಿತ್ತು. ಹೊಟ್ಟೆಗೆ ಆಹಾರ ಬೇಕು ಅಂತಂದ್ರೆ ಪ್ರಾಮಾಣಿಕವಾದ ವೃತ್ತಿ ಮಾಡದೆ ಹೋದ್ರೆ ಅಪ್ರಾಮಾಣಿಕತನದಿಂದ ದುಡ್ಡು ಗಳಿಸ್ಬೇಕಾಗ್ತದೆ, ಪ್ರಸಂಗ ಬರ್ತದೆ. ಅದಕ್ಕಾಗಿ ಆಹಾರಕ್ಕಾಗಿ ಪ್ರಾಮಾಣಿಕವಾದ ವೃತ್ತಿ. ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಆಹಾರ ಯಾಕೆ ಅಂದ್ರೆ
ಬದುಕಲಿಕ್ಕಾಗಿ ಆಹಾರ. ಇಲ್ಲಿ ಆಹಾರ ಸ್ವೀಕಾರ ಮಾಡದಿದ್ರೆ ಸತ್ತು ಹೋಗ್ತೀವಿ ಅಂತ ಎಚ್ಚರ ಅಷ್ಟೇ. ಹೀಗೆ ಬದುಕಲಿಕ್ಕಾಗಿ ಆಹಾರವೇ ಹೊರತು ಆಹಾರಕ್ಕಾಗಿ ಬದುಕಲ್ಲ. ತಿನ್ಲಿಕ್ಕಾಗೇ ನಾವು ಬದುಕಿರೋದಲ್ಲ, ಬದುಕಿರೋದಕ್ಕಾಗಿ ತಿನ್ನಬೇಕು. ಮತ್ತೆ ಪ್ರಾಣ ನಮಗೆ ಗಟ್ಟಿಮುಟ್ಟಾಗಿ ಇರಬೇಕು ಅಂದ್ರೆ, ನಮ್ಮ ಶರೀರ ಗಟ್ಟಿಮುಟ್ಟಾಗಿ ಇರಬೇಕಂದ್ರೆ ಆಹಾರ ಬೇಕು. ಪ್ರಾಣ ಸಂಧಾರ್ಯ. ಯಾಕೆ ಪ್ರಾಣ? ಬದುಕು ಯಾಕೆ ಅಂದ್ರೆ ತತ್ವ ಜಿಜ್ಞಾಸನಾರ್ಥಂ, ಭಗವಂತನ ಕುರಿತಾದ ತತ್ವವನ್ನು ತಿಳ್ಕೊಳ್ಳಿಕ್ಕಾಗಿ ಈ ಪ್ರಯತ್ನ ಅಷ್ಟೆ. ಅದಕ್ಕಾಗಿ ಜೀವನ. ಇದು ವಾಸ್ತವಿಕವಾದ ಆದರ್ಶ. ಆದರೆ ಅದನ್ನು ಬಿಟ್ಟು ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಯಾರು ತಮ್ಮ ವೃತ್ತಿ ಮಾಡ್ತಿರ್ತಾರೆ, ಅದಕ್ಕಿಂತ ಭಿನ್ನವಾದ್ದನ್ನು ಅವರು ಆಲೋಚನೆ ಮಾಡೋದೇ ಇಲ್ಲ ಅಂಥ ವ್ಯಕ್ತಿಗಳು. ಮತ್ತೆ ಗೃಹ. ಗೃಹ ಅಂದ್ರೆ ಮನೆ. ಮನೆ ಅನ್ನೋ ಒಂದು ಶಬ್ದ, ಮನೆ ಅದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ಎಲ್ಲ ವಿಷಯಗಳನ್ನು ಅದು ಸಂಕೇತಿಸ್ತದೆ. ಜಾಯ ಆತ್ಮಜ ರಾತಿ ರಾಸು. ಜಾಯ ಅಂದ್ರೆ ಹೆಂಡತಿ, ಮತ್ತೆ ಗಂಡ ಅಂತಲೂ ತಿಳ್ಕೊಳ್ಬೇಕು. ಆತ್ಮಜ ಅಂದ್ರೆ ಮಕ್ಕಳು, ರಾತಿ ಅಂದ್ರೆ ಬಂಧುಗಳು, ರಾಸು ಸಂಪತ್ತು. ಇದು ಯಾವುದ್ರ ಬಗ್ಗೆನೂ ಅವರಿಗೆ ನ ಪ್ರೀತಿಯುಕ್ತ, ಅವರಿಗೆ ಪ್ರೀತಿ ಇಲ್ಲ. ಯಾವ್ದು ಅರ್ಥಾಶ್ಚ ಲೋಕೆ, ಮತ್ತಿನ್ ಜಗತ್ತಿನಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಅವರು ಆಸಕ್ತಿ ತೋರಿಸೋದಿಲ್ಲ. ಅವರು ಮಹಾತ್ಮರು ಅಂದ್ರೆ ಎಲ್ಲ ಬಿಟ್ಕೊಂಡು ಕೂತಿರೋದಿಲ್ಲ. ಏನಾದ್ರೂ ಒಂದು ವೃತ್ತಿ ಮಾಡಿ ಅದ್ರ ಮೂಲಕ ಜೀವನ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಅವ್ರದ್ದು ಪ್ರಯತ್ನ, ಅದಕ್ಕಿಂತ ಹೆಚ್ಚಿನ ಪ್ರಯತ್ನವನ್ನು ಅವ್ರು ಮಾಡೋದಿಲ್ಲ. ಭಾಗವತದ ಒಂದು ಶ್ಲೋಕ ಮುಂದೆ ಅದು ಹೇಳ್ತದೆ, ಈಗ ನಂಗೆ ನೆನಪಿಗೆ ಬರ್ತದೆ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ ಅಂತ. ನಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರವೇ ನಮ್ಮದು. ಅದಕ್ಕಿಂತ ಹೆಚ್ಚಿನ ದುಡ್ಡನ್ನು ನಾವು ಸಂಪಾದನೆ ಮಾಡಿದರೆ, ಅದಕ್ಕಿಂತ ಹೆಚ್ಚಿನ ನಾವು ದುಡಿದರೆ, ಆ ದುಡ್ಡನ್ನು ಸಮಾಜದ ಸೇವೆಗೆ, ದೀನ ದಲಿತರ ಸೇವೆಗೆ ಅದನ್ನು ಉಪಯೋಗ ಮಾಡಬೇಕು. ಅದಿಲ್ಲದೆ ಹೋದರೆ ಬೇಕಾಬಿಟ್ಟಿಯಾಗಿ ದುಡಿದು ನಮ್ಮ ಹೊಟ್ಟೆಗೆ ಬಟ್ಟೆಗೆ ಬೇಕಾದಕ್ಕಿಂತ ಹೆಚ್ಚಿನ ದುಡ್ಡು ಗಳಿಸುವುದಾದ್ರೆ ಸಸ್ತೇನಃ, ಅವನು ಕಳ್ಳ, ದಂಡಮರ್ಹತೆ, ಅವನಿಗೆ ಶಿಕ್ಷೆ ಆಗಬೇಕು ಅಂತದ್ದು. ಪ್ರಾಯ ಈ ಮಾತನ್ನ ಒಂದು ವೇಳೆ ಪರಿಗಣನೆ ಮಾಡಿ ನೋಡಿದ್ರೆ ನಮ್ಮಲ್ಲಿ ಕಳ್ಳರು ಅಲ್ಲದೆ ಇದ್ದವ್ರು ಯಾರೂ ಇಲ್ಲ. ಎಲ್ಲರೂ ನಾವೆಲ್ಲ ಕಳ್ಳರೆ ಆ ದೃಷ್ಟಿಯಿಂದ. ಆದರೂ ಸ್ವಲ್ಪ ಒಂದು ವಿಚಾರ ಮಾಡಬೇಕು. ಅಭ್ಯುಷ್ಣಾತ್ ಸಘೃತಾದನ್ನಾತ್ ಅಚ್ಛಿದ್ರಾಚ್ಯವ ವಾಸಸಃ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ ಅಂತ ಮತ್ತೊಂದು ಮಾತು. ಎಷ್ಟು ಬೇಕು ಅಂದ್ರೆ ಈ ಎಲ್ಲ ಮಾತುಗಳು ಕೆಲವು ಆದರ್ಶದ ಮಾತುಗಳು, ನಮ್ಮಂಥವ್ರು ಎಲ್ಲರಿಗೂ ಅದು ಅನ್ವಿತ ಆಗ್ಲಿಕ್ಕಿಲ್ಲ. ಅಭ್ಯುಷ್ಣಾತ್ ಸಘೃತಾದನ್ನಾತ್, ಒಂದಿಷ್ಟು ಬಿಸಿ ಅನ್ನ, ಅದಕ್ಕೆಷ್ಟು ಬೇಕು? ಒಂದಿಷ್ಟು ತುಪ್ಪ. ಆಮೇಲೆ ಬಟ್ಟೆ, ಬಹಳ ಬೆಲೆ ಬಾಳುವ ಬಟ್ಟೆ, ವೈಭವೋಪೇತವಾದ ಬಟ್ಟೆ ಏನು ಬೇಕಾಗಿಲ್ಲ. ಅಚ್ಛಿದ್ರಾಚ್ಯವ ವಾಸಸಃ, ಹರಿಯದೇ ಇರುವಷ್ಟು ಬಟ್ಟೆ ಆದ್ರೆ ಸಾಕು. ಹರಿದಿರಬಾರದು ಅಂತ ಬಟ್ಟೆ, ಮಾನ ಮುಚ್ಚಲಿಕ್ಕಾಗಿ ಬಟ್ಟೆ ಆದ್ರೆ ಸಾಕು. ಈಗಿಂತ ಹೆಚ್ಚಿಂದ ಏನಾದರೂ ನೀವು ಅಪೇಕ್ಷೆ ಪಟ್ಟರೆ ಸಸ್ತೇನಃ, ಅವನು ಕಳ್ಳ, ದಂಡಮರ್ಹತೆ ಅಂತ ಮತ್ತೊಂದು ಮಾತು. ಪೂರ್ಣವಾಗಿ ಅಷ್ಟು 100% ಕಟ್ಟುನಿಟ್ಟಾಗಿ ಅದನ್ನು ಆಚರಣೆ ಮಾಡೋದು ನಮ್ಮಂಥವ್ರಿಗೆ ಕಷ್ಟ ಆದೀತು. ಯಾಕೆಂದ್ರೆ ಇವತ್ತು ನಾವು ಕಿಸೆಗಳ್ಳರ ನಡುವೆ, ಹಗಲುಗಳ್ಳರ ನಡುವೆ ಬದುಕಿದ್ದೀವಿ. ಕಳ್ಳತನ ಅಪ್ರಾಮಾಣಿಕತನಗಳನ್ನು ಮಾಡದೆ ಹೋದ್ರೆ, ಇದೆಲ್ಲ ಮಾಡದೆ ಹೋದ್ರೆ ಮತ್ತೆ ಜೀವನ ಕೊಂಡ್ಕೊಳ್ಳದೆ ಹೋದ್ರೆ ಜೀವನ ನಡೆಯೋದು ಹೇಗ್ರಿ ಅಂತ ನಮ್ಮನ್ನ ಯಾರಾದ್ರೂ ಕೇಳ್ತಾರೆ. ಅಷ್ಟು ಕೇಳಿಸ್ಕೊಂಡು ನಮಗೂ ಅಭ್ಯಾಸ ಆಗಿ ಹೌದು ಪ್ರಾಯ ಇದನ್ನೆಲ್ಲ ಮಾಡಲೇಬೇಕು, ನಾವು ಮಾಡದೆ ಹೋದ್ರೆ ಜೀವನ ನಡೆಯೋದು ಹೇಗೆ ಅಂತ ನಾವು ಅಭ್ಯಸ್ತರಾಗಿಬಿಡ್ತೀವಿ. ಅದಕ್ಕೆಲ್ಲ ಅಭ್ಯಾಸ ಮಾಡಿಕೊಂಡು ಅನ್ಯಾಯಗಳಿಗೆ, ಅನಾಚಾರಗಳಿಗೆ, ನಾವು ಕೂಡ ಅಪ್ರಾಮಾಣಿಕತನಗಳಿಗೆ ಹೊಂದಿಕೊಂಡು ಬಿಡ್ತೇವೆ. ಆದರೆ ಶಾಸ್ತ್ರ ವಾಸ್ತವಿಕವಾಗಿ ಈ ಥರ ಹೇಳಿದೆ. ಅದಕ್ಕೆ ಯಾವದರ್ಥ, ಎಷ್ಟು ನಮ್ಮ ಜೀವನ ನಡಲಿಕ್ಕೆ ಬೇಕೋ ಅಷ್ಟನ್ನೇ ಪ್ರಯತ್ನ ಪಡ್ತಾರೆ. ಅದಕ್ಕಿಂತ ಹೆಚ್ಚಿನದನ್ನು ಅವರು ಏನೂ ಅಪೇಕ್ಷೆ ಪಡೋದಿಲ್ಲ. ಈ ಒಂದು ಆದರ್ಶ ನಮ್ಮ ಕಣ್ಣು ಮುಂದಿದ್ರೆ ಕೊನೆ ಪಕ್ಷ ಅಪ್ರಾಮಾಣಿಕತನವನ್ನು ಮಾಡೋ ಅದನ್ನಾದ್ರೂ ಬಿಡ್ತೇವೆ. ಬಹಳ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಡು ಸಂಪಾದನೆ ಮಾಡಿದ್ರು ಅಷ್ಟನ್ನಾದ್ರೂ ಮಾಡೋಣ, ಆದರೆ ಅಪ್ರಾಮಾಣಿಕತನದಿಂದ ಮಾಡೋದು ಬೇಡ. ಅದನ್ನು ಕೂಡ ಅಪ್ರಾಮಾಣಿಕತನದಿಂದ ದುಡ್ಡು ಗಳಿಸಿ ಅಪ್ರಾಮಾಣಿಕತನದಿಂದ ಅದನ್ನು ಖರ್ಚು ಮಾಡೋರು ಇದ್ದಾರಲ್ಲ, ಅಷ್ಟನ್ನಾದ್ರೂ ನಾವು ಬಿಡ್ತೇವೆ ಕೊನೆ ಪಕ್ಷ ಅಂತ ಅದರ ಮಾತಿನ ಅರ್ಥ. ಅಲ್ಲಿಗೆ 114ನೇ ಶ್ಲೋಕ, ಒಟ್ಟಾರೆ ಭಾಗವತ ಸಾರೋದ್ಧಾರದಲ್ಲಿ 114ನೇ ಶ್ಲೋಕ ಅದು.
ಋಷಭದೇವನ ಉಪದೇಶ ಕೊಟ್ಟಿರುವಂತಹ ಮಾತು. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.